ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮೋನೋ ಅಪ್ಲೈ ಮಾಡಬೇಕಾದ್ರೆ ಫಸ್ಟಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಬೇಕಾಗಿರುತ್ತೆ. ಸೊ ಅದು ಹೇಗೆ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ಇದನ್ನು ಫಾಲೋ ಮಾಡಿ, ಇದರಿಂದ ನೀವು 2 ಸ್ಟೆಪ್ ವೆರಿಫಿಕೇಷನ್ ಈಸಿಯಾಗಿ ಆನ್ ಮಾಡ್ಕೋಬಹುದು. ನಿಮ್ಮ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ, ಅಪ್ಲೈ ನಾವು ಅಂತ ಬಟನ್ ಬರ್ತಾ ಇಲ್ಲ ಅಂದರೆ 2 ಸ್ಟೆಪ್ ವೆರಿಫಿಕೇಷನ್ ನೀವು ಮಾಡಿಲ್ಲ ಅಂತ ಅರ್ಥ. ಸೊ ಅದನ್ನು ನೀವು ಮೊದಲು ಮಾಡ್ಕೋಬೇಕು. ಸೊ ಅದು ಹೇಗೆ ಮಾಡೋದು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸ್ನೇಹಿತರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋ ನೋಡುತ್ತಾ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಾಗಿ ಮೊದಲು ಏನು ಮಾಡಿ, ನೀವು YT ಸ್ಟುಡಿಯೋ ಓಪನ್ ಮಾಡಿ. ನಿಮ್ಮ YT ಸ್ಟುಡಿಯೋ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿ. YT ಸ್ಟುಡಿಯೋ ಅಪ್ಲಿಕೇಶನ್ ಬೇಡ, YT ಸ್ಟುಡಿಯೋ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನೋಡಿ ಈ ರೀತಿ ನಿಮಗೊಂದು ಆಪ್ಷನ್ ಬರುತ್ತೆ, ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಆಮೇಲೆ ಇಲ್ಲಿ ಕಾಣ್ತಾ ಇದೆ ಚಾನಲ್ ಡ್ಯಾಶ್ಬೋರ್ಡ್ ಅಂತ. ಆಮೇಲೆ ಇಲ್ಲಿ ಎಡಗಡೆ ಡ್ಯಾಶ್ಬೋರ್ಡ್ನಲ್ಲಿ ತುಂಬ ಇಲ್ಲಿ ಆಪ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಇಲ್ಲಿ ಅರ್ನ್ ಅಂತ ಇದೆ. ಸೊ ಅರ್ನ್ ಸೆಕ್ಷನ್ ಮೇಲೆ ಈಗ ನೀವು ಕ್ಲಿಕ್ ಮಾಡಿ. ಅರ್ನ್ ಸೆಕ್ಷನ್ ಕ್ಲಿಕ್ ಮಾಡಿದ ಮೇಲೆ ಅರ್ನ್ ಆನ್ ಯೂಟ್ಯೂಬ್ ಅಂತ ಬರುತ್ತೆ. ಸೊ ಬಂದ ಮೇಲೆ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಬಿಫೋರ್ ಯು ಅಪ್ಲೈ ಅಂದರೆ ಅಪ್ಲೈ ಮಾಡೋಕ್ಕಿಂತ ಮೊದಲೇ, ಮೋನೋಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಸೊ ಇದು ಮಾಡಬೇಕು. ಇಲ್ಲಿ ನೋಡಿ ಎಲ್ಲ ಆಪ್ಷನ್ಸ್ ಎಲ್ಲ ಬರ್ತಾ ಇದೆ, ಬಟ್ ಅಪ್ಲೈ ನಾವು ಇಲ್ಲ. ಇಲ್ಲಿ ಬಿಫೋರ್ ಯು ಅಪ್ಲೈ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ, ಅಪ್ಲೈ ಮಾಡಿ. ಆಮೇಲೆ ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಷನ್ ಬಂತು, ಕಂಟಿನ್ಯೂ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮ್ಮ ಒಂದು ಇದಕ್ಕೆ ಅಂದರೆ ಮೊಬೈಲ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಅಲ್ಲಿ ಬಂದ ತಕ್ಷಣ ಎಸ್ ಐ ಆಮ್ ಇನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ಬಂದಿರೋ ನಂಬರನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಬಂದಿಲ್ಲ ಅಂದರೆ ಏನು ಮಾಡಿ, ನೀವು ಮತ್ತೊಮ್ಮೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ರೀಸೆಂಡ್ ಇಟ್ ಅಂತ ಇದೆ, ಇದರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿದರೆ ಮತ್ತೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬಂತು ಅಂದರೆ ಈ ನಂಬರನ್ನು ಅಲ್ಲಿ ಎಸ್ ಐ ಆಮ್ ಇನ್ ಅಂತ ಸೆಲೆಕ್ಟ್ ಮಾಡಬೇಕು, ಆಮೇಲೆ ನಂಬರ್ ಸೆಲೆಕ್ಟ್ ಮಾಡಬೇಕು. ಮತ್ತೆ ಬರಲಿಲ್ಲ ಅಂದರೆ ಇನ್ನೊಮ್ಮೆ ರೀಸೆಂಡ್ ಮಾಡ್ಕೋಬೋದು ನೀವು. ಇಲ್ಲಿ ನೋಡಿ ರೀಸೆಂಡ್, ಮತ್ತೆ ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ನಿಮಗೆ. ರೀಸೆಂಡ್ ಅಂತ ಮಾಡಿದರೆ ಮತ್ತೊಂದು ನಂಬರ್ ಬರುತ್ತೆ, ಆಗ ನೀವು ಟ್ಯಾಪ್ ಮಾಡಬೇಕು. ಎಸ್ ಅಂತ ಅಲ್ಲಿ ಬಂದಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಈ ನಂಬರನ್ನು ಸೆಲೆಕ್ಟ್ ನೀವು ಮಾಡಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಇದು 2 ಸ್ಟೆಪ್ ವೆರಿಫಿಕೇಷನ್ ಓಪನ್ ಆಗುತ್ತೆ. ನೀವು ಯಾವ ಡಿವೈಸ್ ಯೂಸ್ ಮಾಡ್ತಿದ್ದೀರಾ ಆ ಡಿವೈಸ್ ಇಲ್ಲಿ ಕಾಣುತ್ತೆ, ಓಪೋ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಈ ರೀತಿ ನಿಮಗೆ ಇಲ್ಲಿ ಕಾಣುತ್ತೆ. ಇನ್ನು ಕಂಟಿನ್ಯೂ ಅಂತ ಇಲ್ಲಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ ನಿಮ್ಮ ನಂಬರ್ ಇಲ್ಲಿ ತೊಗೊಳುತ್ತೆ. ಸೊ ಟೆಕ್ಸ್ಟ್ ಮೆಸೇಜ್ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮಾಡಿ. ಸೆಂಡ್ ಅಂತ ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೆಂಡ್ ಮಾಡಿದ ತಕ್ಷಣ ನಿಮಗೊಂದು OTP ಬಂದ್ಬಿಡುತ್ತೆ. ಆ OTPಯನ್ನು ಇಲ್ಲಿ ನೀವು ಹಾಕಬೇಕು. ಸೊ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಫಸ್ಟ್ ನೋಡಿ ಇಲ್ಲಿ 795 ಆ್ಯಂಡ್ 672. ಸೊ ಅಷ್ಟು ಹಾಕಿ ನಾನು ನೆಕ್ಸ್ಟ್ ಮಾಡಿಬಿಡ್ತೀನಿ. ಸೊ ಇದು 2 ಸ್ಟೆಪ್ ವೆರಿಫಿಕೇಷನ್ ಟರ್ನ್ ಆನ್ ಮಾಡೋ ಒಂದು ಬಟನ್ ಬಂದುಬಿಡುತ್ತೆ. ಸೊ ಈ ಬಟನ್ ಬಂದಿರೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಟರ್ನ್ ಆನ್ ಮಾಡ್ಕೋಬಹುದು ಸ್ನೇಹಿತರೆ. ಇದು ಟರ್ನ್ ಆನ್ ಮಾಡಿದರೆ ನಿಮಗೆ ಮಾನಿಟೈಸೇಷನ್ ಅಪ್ಲೈ ನೌ ಬಟನ್ ಬಂದುಬಿಡುತ್ತೆ. ಅದನ್ನು ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಮೊದಲು ಇರಲಿಲ್ಲ, ಇವಾಗ ನೋಡಿ ಆಫ್ಟರ್ ಅಪ್ಲೈ ಇಲ್ಲಿ ನೋಡಿ ಅಪ್ಲೈ ನೌ ಅಂತ ಇಲ್ಲಿ ಕಾಣ್ತಾ ಇದೆ, ಹೌದಾ? ಸೊ ಇದು ಅಪ್ಲೈ ನೌ ಮೇಲೆ ನೀವು ಕ್ಲಿಕ್ ಮಾಡಿ, ಬಂದಿರೋ ಈ ಅಪ್ಲೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲನ್ನು ನೀವು ಮಾನಿಟೈಸ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಸಿಂಪಲ್ ಸ್ಟೆಪ್ಸ್ ಇದೆ, ಇದನ್ನು ಫಾಲೋ ಮಾಡಿ. ಈ ಸ್ಟೆಪ್ ನೀವು ಮಾಡಲೇಬೇಕು, ಮಾಡಿದ್ರೇ ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡೋ ಇಲ್ಲಿ ಆಪ್ಷನ್ಸ್ ಬಂತು. ಸೊ ಈ ರೀತಿ ಎಲ್ಲ ಮಾಡಿಕೊಂಡು ನೀವು ಮಾಡ್ಬೋದು ಸ್ನೇಹಿತರೆ. ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.